ಆತ್ಮೀಯ H16 ನ್ಯೂಸ್ ಅರ್ಧಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯ, ಅಂತೂ ಇಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟರು. ಆ ಜಾಗದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು ಅನ್ನೋದಂತೆ ಗ್ಯಾರಂಟಿ ಆಗಿಬಿಟ್ಟದ. ಆದರೆ ಇವರು ಸಂಪುಟದಲ್ಲಿ ಯಾರ್ಯಾರು ಇರ್ಬೋದು, ಏನೇನಿರ್ಬೋದು, ದೊಡ್ಡ ಚರ್ಚೆ ನಡೀತಾ ಇದೆ. ಈಗಾಗಲೇ ಇದೊಂದು ದೊಡ್ಡ ಕಗ್ಗಂಟು ಹೌದು, ಇಲ್ಲೂ ಹೌದು. ಯಾಕಂದ್ರೆ ಆಲ್ರೆಡಿ ಇಬ್ಬರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗಿಬಿಟ್ಟದ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯದಲ್ಲ. ಆದರೂ ತಮ್ಮ ಜನರ ಒಳಗೆ ಹಾಕಬೇಕು, ಮಾಡಬೇಕು, ಏನೇನೋ ಅವ್ರ ವಿಚಾರಗಳಿರ್ತಾವೆ. ಆ ದಿಶೆಯಲ್ಲೇ ಒಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಮುಖ್ಯ ಅಧ್ಯಕ್ಷ ಸ್ಥಾನದ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾಯಿದೆ. ಈ ಮೊದಲು ನೋಡಿದರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಯಾಕೋ ಏನೋ ಈಗ ಜಿ ಪರಮೇಶ್ವರ್ ಅವರ ಹೆಸರು, ಅದೇ ಕಾಲಕ್ಕೆ ಮತ್ತೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾಯಿದ್ದವು. ಖಂಡ್ರೆ ಅವ್ರ ಹೆಸರು ಕೇಳಿ ಬರ್ತದೆ, ಈಶ್ವರ್ ಖಂಡ್ರೆ ಅವ್ರದ್ದು, ಇನ್ನೂ ಕೆಲವು ಜನ ಹೆಸರು ಕೇಳಿ ಬರ್ತದೆ. ಯಾಕಿದು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯರ ವಿಶ್ವಾಸವನ್ನು ಏನೋ ಕಳ್ಕೊಂಡಿದ್ದಾರೆ ನಮ್ಮ ಸತೀಶ್ ಅವರು ಅಂತ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದೇನೂ ಯಾರಾಗ್ತಾರೆ ನೋಡೋಣ, ಅದನ್ನು ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಅದರ ಚರ್ಚೆ ಮಾತ್ರ ಜೋರದ. ಇನ್ನು ಮಿನಿಸ್ಟರ್ಶಿಪ್ದಲ್ಲಿ ಒಂದು 14, 15, 16, 17, 18 ಹಾಗೆ ಬರ್ತಾ ಇರ್ತದೆ ಹೆಸರುಗಳು. ಇವ್ರು ಆಗ್ಬೋದು, ಅವ್ರು ಆಗ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಮಾತುಕತೆ ನಡೆದವನ್ನಂಥ ಮಾತುಗಳು. ಅದರಲ್ಲೂ 3 ಉಪಮುಖ್ಯಮಂತ್ರಿ ಸ್ಥಾನ ಮಾಡ್ಬೇಕಂತೇಳಿ ಮಾಡಿದ್ದು ಮೊದಲೇನೋ ಬಂದದ. 3 ಉಪಮುಖ್ಯಮಂತ್ರಿ ಅದೇನೋ ವಿರೋಧ ಆಗ್ತದೆ, 1, 2 ಅದು ಆಗ್ತದನ್ನು ಗೊತ್ತಿಲ್ಲ. ಅದು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಚರ್ಚೆ ನಡೀತಾನೆ ಇರ್ತದೆ. ಅದರಲ್ಲೂ ಗೋಧಿ ಮೀಡಿಯಾ ಟೀಮ್ ಅಂತ ಅದರಲ್ಲಿ ಗೊಂದಲಗಳು ಹುಟ್ಟಾಕುವಂಥದ್ದು ಮಾಡುವಂಥದ್ದು ಮಾಡ್ತಾ ಇರ್ತದೆ. ಬಟ್ ಏನು ಮಾಡಬೇಕು ಏನಿಲ್ಲ ಅನ್ನೋದು ಈ ಸಲ ನಿಶ್ಚಿತವಾಗಿಯೂ ರಾಹುಲ್ ಗಾಂಧಿಯವರು ಭಾಳ ಕ್ಯಾಲ್ಕುಲೇಟಿವ್ ಆಗಿ, ಅದರಲ್ಲೂ ಮುಖ್ಯವಾಗಿ ಇವತ್ತು ಅವರು ಒಂದೇ ಮಾತಿಗೆ ಸಿದ್ದರಾಮಯ್ಯನವರು ಇಳಿದ ತಕ್ಷಣ ಅವ್ರ ಬಗ್ಗೆ ಗೌರವ ಇಮ್ಮಡಿ ಆಗೋದಷ್ಟೇ ಅಲ್ಲ, ಅವ್ರ ಮೇಲೆ ವಿಶ್ವಾಸ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೂಡಿದ್ದರಿಂದಾಗಿ ಅವರ ಜನರಿಗೆ ಹೆಚ್ಚಿಗೆ ಆಸ್ಪತ್ರೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಕೊಡ್ತಾರಂತಲ್ಲ, ಅವ್ರಿಗೆ ಸಂಬಂಧಿಸಿದಂಥವ್ರೂ ಒಳಗೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ಭಾಳಷ್ಟು ಏನಪ್ಪ ಅಂತ ಹೆಸರುಗಳು ಕೇಳಿ ಬರ್ತಾ ಇರೋದು ಮಿನಿಸ್ಟರ್ಶಿಪ್ದಲ್ಲ. ಯಾರಿಗೆ ಯಾವ ಶಕ್ತಿ ಅದು ನೋಡೋಣ. ಯಾಕಂತಂದರೆ ಕೆಲವೊಬ್ಬರು ಗೃಹ ಖಾತೆ ಕೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪರಮೇಶ್ವರ್ ಅವರು, ಇಲ್ಲ ಅವರು ಬೆಂಗಳೂರು ನಗರದ ಕೇಳ್ತಾ ಇದ್ದಾರೆ, ಇಡೀ ಪೂರ್ತಿಯಾಗಿ ಇನ್ಚಾರ್ಜ್ ಆಗಿ. ಮತ್ತು ನೀರಾವರಿ ಕೇಳ್ತಾ ಇದ್ದಾರೆ. ಸೂಚನೆ ಒಂದು ಮೀಡಿಯಾ ಒಂದು ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ಅದ್ರ ಕೊನೆಗೆ ಗೊತ್ತಾಗೋದು ಏನಪ್ಪ ಅಂತಂದ್ರೆ ಏನದು ಯಾವುದು ಅಂತೇಳಿ. ಆದರೆ ಈ ಹಂತದಲ್ಲೇ ಯಾವುದು ಪಕ್ಕ ಅಂತಲ್ಲ. ಇನ್ನೇನು ಜೂನ್ 3ನೇ ತಾರೀಕಿಗೆ ಎಷ್ಟು ಜನರನ್ನು ತೊಗೊಂಡು ಇವರು ನಮ್ಮ ಡಿ ಕೆ ಶಿ ಅವರು ಈ ಒಂದು ವಚನವನ್ನು ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನೋ ಸಹಿತ ಮುಖ್ಯ ಆಗಿದೆ. ಆ ದಿಶೆಯಲ್ಲೇ ಮೊದಲಿಗೆ ವಿಶೇಷವಾಗಿ ಹೆಸರು ಕೇಳಿ ಬರ್ತಾ ಇರೋದು ಪರಮೇಶ್ವರಪ್ಪನವ್ರದ್ದು ಬರ್ತಾ ಇದೆ, H.C. ಮಹದೇವಪ್ಪನವ್ರದ್ದು ಬರ್ತಾ ಇದೆ, M.B. ಪಾಟೀಲ್ ಬರ್ತಾ ಇದೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದರೆ K.J. ಜಾರ್ಜ್ ಅವ್ರದ್ದು ಬರ್ತಾ ಇದೆ. ಮುಂದೆ ಅದೇ ಕಾಲಕ್ಕೆ ಭೈರೇಗೌಡರದ್ದು ಬರ್ತಾ ಇದೆ. ಮುಂದೆ ಯತೀಂದ್ರ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಭೈರತ್ ಸುರೇಶ್ ಅವ್ರದ್ದು ಬರ್ತಾ ಇದೆ, ಪ್ರಿಯಾಂಕಾ ಖರ್ಗೆ ಅವ್ರದ್ದು ಹೆಸರು ಬರ್ತಾ ಇದೆ. ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಈ ಸತೀಶ್ ಜಾರಕಿಹೊಳಿ ಅವ್ರದ್ದು ಹೆಸರು ಕೇಳಿ ಬರ್ತದೆ, ಹೆಬ್ಬಾಳ್ಕರ್ ಅವ್ರದ್ದು ಬರ್ತಾ ಇದೆ, ದಿನೇಶ್ ಗುಂಡೂರಾವ್ ಅವ್ರದ್ದು, ಜಮೀರ್ ಅವ್ರದ್ದು, UT ಖಾದರ್ ಅವ್ರದ್ದು, ಹೀಗೆ ಒಬ್ಬರದೊಬ್ಬರು ಬರ್ತಾ ಇದ್ದ. ಚಲೋ ಸ್ವಾಮಿ ಆಯಿತು. ಅಂದ್ರೆ ಇವರಲ್ಲಿ ಯಾರಾದರೂ ಬರ್ಬೋದು. ಮೋಸ್ಟ್ಲಿ ನಮ್ಮ ಆದ್ಯತೆ ಹೆಚ್ಚು ಒಂದು 5-6 ಜನರನ್ನು ಮಾಡೋದಪ್ಪ ಅಂತಂದರೆ ವಿಶೇಷವಾಗಿ ಇವರಂತೆ 15-16 ಜನ ಹೆಸರುಗಳು ಭಾಳಷ್ಟು ತೇರಿ ಬರ್ತಾ ಇದ್ದಾವೆ. ಇದಕ್ಕೆಲ್ಲರೂ ಹೇಳೋದು ಏನಪ್ಪ ಅಂದ್ರೆ ಹೈಕಮಾಂಡ್ದು ನಾವೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಚಲಾವಣೆ ಚರ್ಚೆ ಮಾತುಗಳು ಮಿನಿಸ್ಟರ್ ಮಾತಾಡ್ತಿರ್ತಾರೆ, ಅವರು ಇವ್ರ ಮಾತನ್ನು ಕೇಳ್ಕೊಂಡು ನಾವು ಒಂದು ಲಿಸ್ಟ್ ಮಾಡ್ತಾ ಇರ್ತೀವಿ. ಆ ದಿಶೆಯಲ್ಲಿ ಈಗ ಮಾಡಿದಂಥ ಲಿಸ್ಟು ಹೆಚ್ಚು ಏನಪ್ಪ ಅಂದರೆ ಸತ್ಯಕ್ಕೆ ಸಮೀಪ ಅನ್ನುವಂಥ ಮಾತು. ಆದರೆ ನಮ್ಮ ಡಿ ಕೆ ಶಿ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ತಮ್ಮದೇ ಅಂತ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಮ್ಮ ಸಿದ್ದರಾಮಯ್ಯನವ್ರ ತಲೆಯಲ್ಲೂ ಏನೇನೋ ಓಡ್ತಾ ಇದ್ದಾವೆ. ವಿಶೇಷವಾಗಿ
ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಂತ ಉಳಿದು ನೋಡಿದಾಗ ಇಲ್ಲಿ ಒತ್ತಡ ಇರಬೇಕು ಅವ್ರದ್ದು ಅನ್ನೋಂಥದ್ದು ಭಾಳ ಅವ್ರಿಗೆ ಸಮಾಧಾನ ಮಾಡಿಸುವಾಗ ತೊಗೊಂಡಿರ್ಬೇಕು ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಯಾವುದೇ ಗೊಂದಲ ಇಲ್ಲದೆ ಬಿಟ್ಟುಕೊಟ್ಟಿದ್ದಕ್ಕಾಗಿ ಅವ್ರ ಮಗನಿಗೆ ಒಂದು ಇರಲಿ ನಾಳೆ ರಾಜಕೀಯವಾಗಿ ಅನ್ನುವಂಥ ದೃಷ್ಟಿಕೋನ ಬಂದಿರ್ಬೋದು. ಇವತ್ತಂತೆ ರಾಜಕೀಯದಲ್ಲೇ ಏನಪ್ಪ ಅಂತ ನಿಮಗೆ ಗೊತ್ತದ ಏನಪ್ಪ ವಿಶೇಷವಾಗಿ ರಾಜಕೀಯದಲ್ಲಿ ಏನು ತಮ್ಮ ಮಕ್ಕಳನ್ನ ಬೆಳೆಸುವಂಥದ್ದು, ತಮ್ಮ ವಾತಾವರಣ ಬೆಳೆಸುವಂಥದ್ದು, ಕುಟುಂಬ ಬೆಳೆಸುವಂಥದ್ದು ಇದಕ್ಕೆ ಸಾಮಾನ್ಯ ಆಗಿಬಿಟ್ಟದೆ ಇವತ್ತು. ಅದನ್ನೆಲ್ಲರೂ ಒಪ್ಕೊಳ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ. ಈ ದಿಶೆಯಲ್ಲಿ ಹಳೆಯ ಮತ್ತು ಹೊಸ ಒಂದಿಷ್ಟೇನೋ ಹೊಸಬರಿಗೂ ಅವಕಾಶ ಸಿಗ್ಬೋದು ಅಂತ ಲೆಕ್ಕಗಳಿದ್ದಾವೆ. ಈ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಪ್ರಮುಖ ಖಾತೆಗಳು ಮೋಸ್ಟ್ ಪ್ರೊಬಬಲಿ ನಮ್ಮ ಜಿ ಪರಮೇಶ್ವರ್ ಅವರಿಗೆ, ಅವ್ರ ಜೊತೆಗೆ ಇನ್ನುಳಿದ ಬೇರೆ ಬೇರೆ ಖಾತೆ ಇವರಿಗೆ ಗೃಹ ಖಾತೆ ಸಿಗ್ಬೋದು, ಬೇಡ ಬೆಂಗಳೂರು ಇನ್ಚಾರ್ಜ್ ಕೇಳ್ತಾ ಇದ್ದಾರೆ, ಸಿಗ್ತದಿಲ್ಲ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾತ್ರ ನಡೆಸಿದ್ದಾರೆ. ಇಲ್ಲಿ ಬೈರೇಗೌಡರಿಗೆ ಮತ್ತು ಇನ್ನೊಂದು ಕೇಳ್ತಾ ಇದ್ದಾರೆ ನಮ್ಮ ಪರಮೇಶ್ವರಪ್ಪನವರು, ಕಂದಾಯನೂ ಕೇಳ್ತಾ ಇದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರದ್ದು ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೈರೇಗೌಡರಿಗೆ ಕಂದಾಯ ಈಗಿದ್ದಾರೆ ಅವರು, ಅವ್ರಿಗೆ ಅದನ್ನು ಮುಂದುವರಿಸ್ತಾರ, ಅದು ಚೇಂಜ್ ಮಾಡ್ತಾರ ಅಂತೇಳಿ ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿ ಕ್ಲಾಸ್ಮೇಟ್ ಆದಂಥ ಬೈರೇಗೌಡರಿಗೆ ಮೋಸ್ಟ್ಲಿ ಫೈನಾನ್ಸ್ ಕೊಟ್ಟರು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಇರ್ಬೋದು. ಇವ್ರ ಬಗ್ಗೆ ಆರೋಪಗಳಿದ್ದಾವೆ, ಆರೋಪ ಪ್ರತ್ಯಾರೋಪ ಇವತ್ತು ಸಾಮಾನ್ಯ ಅನ್ನಿಸ್ತಾ ಇದೆ. ಆ ಮಾತು ಬೇರೆ ಆದರೂ ಹೇಳಬೇಕಾಗ್ತದೆ. ಮುಂದೆ ಬೈರತಿ ಸುರೇಶ್ ಅವ್ರಿಗೆ ಏನು ಕೊಡ್ತಾರೆ ನೋಡ್ಬೇಕಾಗಿದೆ. ಮುಂದೆ ಪ್ರಿಯಾಂಕಾ ಖರ್ಗೆ ಇಲ್ಲಿ ಭಾಳ ಮಹತ್ವದ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡ ಅಂತ ಹೇಳ್ತಾ ಇದ್ದಾರೆ. ಸಹಜ ತಮ್ಮ ಮಕ್ಕಳನ್ನ ನಾವು ಬೆಳೆಸೋ ಬಗ್ಗೆ ಅಧಿಕಾರ ಇದ್ದಾಗ ಅವಕಾಶ ಇದ್ದಾಗ ಅಂತೇಳಿ ಆ ದಿಶೆಯಲ್ಲೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡೋದಾದರೆ ನನಗೂ ಬೇಕು ಅನ್ನುವಂಥ ಮಾತನ್ನು ಪರಮೇಶ್ವರಪ್ಪನವ್ರು ಹೇಳ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾಯಿದ್ದಾವೆ. ಪರಮೇಶ್ವರ್ ಮತ್ತು ಇವರಿಗೆ ನಮ್ಮ ಪ್ರಿಯಾಂಕಾ ಖರ್ಗೆ ಇಬ್ಬರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದಲಿತ ಸಮುದಾಯದಿಂದ ಬರುವಂಥದ್ದು ಒಬ್ಬರಿಗೆ ಯಾರಾದರೂ ಕೊಡುವಂಥದ್ದು. ಆ ಸಂದರ್ಭ ಬಂದರೆ ಮೋಸ್ಟ್ ಪ್ರೊಬಬಲಿ ನಮ್ಮ ಪರಮೇಶ್ವರಪ್ಪನವ್ರು ಬರ್ಬೋದು. ಈ ತಿಕ್ಕಾಟದಲ್ಲಿ ಕೊನೆಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಡಪ್ಪ ಅಂತ ಯಾರು ಬಯಸ್ತಾ ಇಲ್ಲ. 2-3 ಅಧಿಕಾರ ಕೇಂದ್ರ ಆಗೋದು ಬೇಕಾಗಿಲ್ಲ. ಆ ದಿಶೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದು ಬೇಕಾಗಿಲ್ಲ. ಬಟ್ ಇಲ್ಲಿ ಖರ್ಗೆ ಅವ್ರನ್ನ ಸಮಾಧಾನ ಮಾಡಬೇಕಾಗಿದೆ. ಮತ್ತೆ ನೋಡೋದವ ಮತ್ತು ಯತೀಂದ್ರ ಸಿದ್ದರಾಮಯ್ಯಗೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೋದೇನೋ ಅಂತ ಚರ್ಚೆಗಳು ನಡೀತಾ ಇದ್ದಾವೆ. ಇದು ಏನಾದರೂ ಇಂಥವೆಲ್ಲ ಆಗೋದಪ್ಪ ಅಂದ್ರೆ ಬಿ ಜೆ ಪಿಗರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ನೋಡಿ ತಮ್ಮ ಮಕ್ಕಳಲ್ಲಿ ಬಳಸ್ತಾ ಇದ್ದಾರೆ. ಇವು ಕುಟುಂಬ ರಾಜಕಾರಣ ಅನ್ನೋದಕ್ಕೆ ಆರೋಪಕ್ಕೆ ಒಂದು ಬಲಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಿಂತಲೂ ಅವ್ರಿಗೆ ಈಗ ಅಲ್ಲಿ ತೊಗೊಂಡಿದ್ದಾರೆ, ಒಂದು ಯಾವುದೋ ಖಾತೆ ಕೊಟ್ಟು ಒಂದು ಮುಂದೆ ರಾಜಕೀಯ ಬೆಳೆಸುವಂಥ ಕೆಲಸ ಆಗಬೇಕಾಗಿದೆ, ಮಾಡ್ತಾ ತೊಗೊಂಡಿದ್ವಿ. ಇನ್ನು ದಿನೇಶ್ ಗುಂಡೂರಾವ್ ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಮಾತು ಭಾಳ ಮುಖ್ಯದ, ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ ಅನ್ನೋ ಚರ್ಚೆ ನಡೆದು. ಇದು ಮೋಸ್ಟ್ಲಿ ನಮ್ಮ ಈ ಪತ್ರಿಕಾ ಬಳಗದಲ್ಲಿ ಏನೇನೋ ಒಂದಿಷ್ಟು ನಡೀತಾ ಇರ್ತಾವೆ, ಹಂಗೆ ಇರಬಹುದು. ಬಟ್ ಮೋಸ್ಟ್ ಪ್ರಾಬಬ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಕ್ಕೆಲ್ಲ ಅವ್ರ ಬದಲಾಗಿ ಇನ್ನೂ ಅವ್ರು ಇದರಲ್ಲಿ ಬರ್ತಾರೆ ಅನ್ನೋಸೋದು ಗ್ಯಾರಂಟಿ ಇಲ್ಲ. ಇದರಲ್ಲ ಕ್ಯಾಬಿನೆಟ್ದಲ್ಲಿ ಯಾಕಂದ್ರೆ ಇನ್ನೊಬ್ಬರು ಹೆಣ್ಮಗಳ ಹೆಸರು ಕೇಳಿ ಬರ್ತಾಯಿದೆ ಅದರಲ್ಲ. ಅದು ಮುಖ್ಯವಾಗಿ ರೂಪಾ ಶಶಿಧರ್ ಅಂತೇಳಿ ಅವ್ರ ಜಾಗದಲ್ಲಿ ಇವ್ರು ಬರ್ತಾರೋ ಅವ್ರು ಬರ್ತಾರೋ ಗೊತ್ತಿಲ್ಲ. ಆದರೂ ಒಂದು ತೇಲಿ ಬಿಡ್ತಾ ಇದ್ದಾರೆ ನಮ್ಮವರು ಸಹಜ ಅದೊಂದಪ್ಪ ಬಿಡೋಣ ಅಂತೇಳಿ. ಅದೇನೂ ಇರಲಿ, ಏನಾಗ್ತದೆ ಗೊತ್ತಿಲ್ಲ. ಇನ್ನು ಉಳಿದವ್ರಂತ ಎಂ ಬಿ ಪಾಟೀಲ್ರಿಗೂ ಸಹಿತ ಉಪಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಇಲ್ಲ. ನಮ್ಮ ಇನ್ನೊಬ್ಬರು ಈಶ್ವರ್ ಖಂಡ್ರೆ ಅವ್ರಿಗೆ, ಆದರೆ ಈಶ್ವರ್ ಖಂಡ್ರೆ ಅವ್ರ ಹೆಸರು ಹೆಚ್ಚಿಗೆ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾಯಿದೆ. ಈಗ ಸತೀಶ್ ಮತ್ತು ಖಂಡ್ರೆ ಅವ್ರ ಮಧ್ಯದಲ್ಲೇ ಈ ಅಧ್ಯಕ್ಷ ಸ್ಥಾನ ತಿಕ್ಕಾಟದ ಅನ್ನೋಂಥ ಮಾತುಗಳಿದಾವೆ. ಯಾರಿಗೆ ಸಿಗ್ತದೆ ನೋಡಬೇಕಾಗ್ಯದ. ಮುಂದೆ ಇನ್ನು ನಮ್ಮ ಸತೀಶ್ ಅವರಿಗೂ ಸಹಿತ ಮೋಸ್ಟ್ ಪ್ರೊಬಬಲಿ ಅವ್ರಿಗೂ ಒಂದು ಕ್ಯಾಬಿನೆಟ್ದಾಗ ಬರ್ತ್ ಸಿಗೋಂಗ ಅಂತದ್ದು ಯಾವುದಂತ ಗೊತ್ತಿಲ್ಲ. ಇರಲಿ, ಯಾವುದು ಕೊಡ್ತಾರೆ. ಮತ್ತು ದಿನೇಶ್ ಗುಂಡೂರಾವ್ ಹೋದ UT ಖಾದರ್ ಅವರು ಅವ್ರನ್ನೂ ಇವತ್ತು ಆ ಸ್ಪೀಕರ್ ಸ್ಥಾನದಿಂದ ಅವ್ರಿಗೂ ಒಂದು ಏನು ಖಾತೆ ಕೊಡುವಂಥವು. ಅವ್ರ ಜೊತೆಗೆ ಜಮೀರ್ ಅವ್ರನ್ನೂ ಸಹಿತ ಜಮೀರ್ ಅಹಮದ್ ಅವ್ರದ್ದು, ಮುಂದೆ ಆ ಕಾಲ ಚಲುವರಾಯ ಸ್ವಾಮಿ ಅವ್ರದ್ದು, ಮುಂದೆ H.C. ಮಹದೇವಪ್ಪನವ್ರಿಗೂ ಸಹಿತ ಅಧ್ಯಕ್ಷ ಸ್ಥಾನ ಸಲುವಾಗಿ ಕೇಳಿದರೆ ಅವರು ಅದನ್ನು ನಿರಾಕರಿಸಿದಾರೆ ಸುದ್ದಿಗಳು ಬರ್ತಾ ಇದ್ದಾವೆ. ಈಗ ಇವೆಲ್ಲನೂ ಇಲ್ಲಿ ಬಂದಂಥ ಹೆಸರುಗಳು ಇವೆಲ್ಲ ತಾತ್ಕಾಲಿಕ, ಇದು ಪರ್ಮನೆಂಟ್ ಅಂತಲ್ಲ. ಇನ್ನೇನಿದ್ರೂ ಜೂನ್ 3ನೇ ತಾರೀಕು ಬುಧವಾರ ದಿವಸ ಏನೋ ಈ ಒಂದು ಪ್ರಮಾಣ ವಚನ ನಡೀತದೆ ಸಾಯಂಕಾಲ ಅಂತ ಸುದ್ದಿಗಳಿದ್ದಾವೆ. ಆ ಸಮಯದಲ್ಲಿ ಗೊತ್ತಾಗುತ್ತೆ ಫೈನಲ್ ಏನು 13-14 ಜನ ಆಗ್ತಾರೋ, ಫುಲ್ ಟೀಮ್ ಆಗ್ತದೆ. ನಾವು ಎಷ್ಟು 30-32 ಜನರದು ಇಲ್ಲಪ್ಪ ಅಂತಂದ್ರೆ 5-6 ಜನ ತೊಗೊಂಡು ಮಾಡ್ತಾರೋ ಎಲ್ಲನೂ. ಅದು ನಮ್ಮ ಮೇನ್ ಏನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ. ಅದಕ್ಕಿಂತ ಮೇನ್ ಅಂದರೆ ಸಿದ್ದರಾಮಯ್ಯಗೆ ಬಿಟ್ಟಂಥ ವಿಷಯ. ಯಾಕಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ್ನು ಜಂಟಿಯಾಗಿ ತೊಗೊಂಡು ಹೋಗ್ಬೇಕಾದ ಕೆಲಸ ನಮ್ಮ ರಾಹುಲ್ ಗಾಂಧಿ ಅವ್ರದ್ದಾಗಿದೆ. ಯಾಕಂದರೆ ಅವರಿಬ್ಬರು ಜಂಟಿಯಾಗಿ ಹೊರಟ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸಿದ್ದರಾಮಯ್ಯರ ಈ
ನೇತೃತ್ವ. ಇನ್ನು ಕೆಲವೊಮ್ಮೆ ಇದು ಒಂದು ಕೇಳಿ ಬರ್ತಾ ಇದೆ, ಇದು ಚರ್ಚೆ ಆಗ್ತಾ ಇದೆ, ಯಾಕೆ ಸಿದ್ದರಾಮಯ್ಯವ್ರನ್ನ ಅಧ್ಯಕ್ಷನ ಮಾಡಬಾರ್ದು ಅಂತೇಳಿ. KPCC ಅಧ್ಯಕ್ಷರು ಮಾಡಿಬಿಟ್ರೆ ಸಹಜವಾಗಿ ಅವರೆಲ್ಲರೂ ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ತಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ಏನಾಗ್ತದಪ್ಪ ಈ ರಾಜಕೀಯದಲ್ಲ ಅನ್ನೋದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಇವೆಲ್ಲ ಚರ್ಚೆಗಳು ಆಗುವುದಂತೆ ನಡೆದಿರೋದಂತ ಏನು ಸುಳ್ಳಲ್ಲ ಅಂತ ತಮ್ಮ ಜೋಡಿ ಹಚ್ಕೊಂಡಿದ್ದೀನಿ. ಇದರ ನಿಮ್ಮ ಮೋಸ್ಟ್ ಲೈಕ್ ಆಗ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.